ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಬೆಂಗಳೂರಿಂದ ಜಸ್ಟ್ 30 ಕಿಲೋಮೀಟರ್ ದೂರದಲ್ಲಿ ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ನಾವು ಮಾತ್ರ ಹೋಗ್ತಾ ಇಲ್ಲ, ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದೀವಿ. ಅಲ್ಲಿ ಹೋಗೋ ಪ್ಲೇಸ್ ಗಿಂತ ಹೋಗೋ ದಾರಿನೂ ಸೂಪರ್ ಆಗಿದೆ. ಅಲ್ಲಿ ನಾವು ಹೋಗ್ತಾ ಇರೋದು ಏನಕ್ಕೆ ಅಂತ ಫುಲ್ ಡೀಟೇಲ್ಸ್ ಬೇಕು ಅಂದ್ರೆ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡ್ಬಿಡಿ ಗಾಯ್ಸ್. ಸೂಪರ್ ಆಗಿದೆ ಪ್ಲೇಸ್ ಮಾತ್ರ. ನಿಮ್ಗೆ ತೋರಿಸ್ಬೇಕಂತಾನೆ ನಾವು ತುಂಬಾ ಜನ ಗೊತ್ತಿರಲ್ಲ ಮೋಸ್ಟ್ಲಿ ಪ್ಲೇಸ್ ಅನ್ಕೋತೀನಿ. ಅರ್ಧ ಜನ ಗೊತ್ತು, ಅರ್ಧ ಜನ ಗೊತ್ತಿಲ್ಲ. ನಮಗೂ ಗೊತ್ತಿರ್ಲಿಲ್ಲ. ನಾವು ಫಸ್ಟ್ ಹೋದ್ಮೇಲೆ ಪ್ಲೇಸ್ ನೋಡಿದ್ಮೇಲೆ ಪಕ್ಕ ಖಂಡಿತ ನೀವು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತೀರಾ. ಆರಾಮಾಗಿ ಫ್ಯಾಮಿಲಿ ಟ್ರಿಪ್ ಒನ್ ಡೇ ಟ್ರಿಪ್ ಮಾಡ್ಬೋದು. ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ದೇವಸ್ಥಾನದ ಹತ್ರ ಹೋಗಿ ಸಿಗ್ತೀವಿ, ಬನ್ನಿ ಗಾಯ್ಸ್. ಬಟ್ ಈ ರೋಡಲ್ಲಿ ಯಾರೇ ಯಾವಾಗ ಹೋದ್ರು ಬಂದ್ರು ಒಂದು ಡೇಂಜರಸ್ ರೋಡ್ ಇದೆ ಮುಂದೆ, ತೋರಿಸ್ತೀನಿ. ಬಟ್ ಏನಪ್ಪಾ ಡೇಂಜರ್ ಅಂದ್ರೆ ಅಲ್ಲಿ ಯಾವುದೇ ಬೋರ್ಡ್ ಹಾಕಿಲ್ಲ, ಟರ್ನಿಂಗ್ ಇದೆ ಅಂತ. ಫುಲ್ ಅಪ್ ಇದೆ, ಸಡನ್ ಆಗಿ ಟರ್ನ್ ಆಗುತ್ತೆ. ಬಟ್ ಹುಷಾರಾಗಿ ಬನ್ನಿ, ತೋರಿಸ್ತೀನಿ ಬನ್ನಿ. ಮುಂದೆ ಇದೆ ರೋಡ್ ಅದು. ನಾನು ಶಾಕ್ ಆದೆ ರೋಡಲ್ಲಿ ಸ್ಟ್ರೈಟ್ ಇದೆ ಅನ್ಬಿಟ್ಟು. ಬಟ್ ಯಾರಿಗೂ ಗೊತ್ತಾಗಲ್ಲ, ಸಡನ್ ಆಗಿ ಕಾಣಿಸಲ್ಲ. ಬಟ್ ಕೇರ್ಫುಲ್ ಆಗಿ ಬನ್ನಿ, ಸಡನ್ ಆಗಿ ಅಪ್ಪು ಸಡನ್ ಆಗಿ ಟರ್ನ್ ಇರುತ್ತೆ ಅಲ್ಲಿ. ಇದೇ ಗಾಯ್ಸ್ ನಾನು ಹೇಳಿದ್ನಲ್ಲ ರೋಡು ನೋಡಿ. ಬನ್ನಿ ಮುಂದೆ ತೋರಿಸು ನೋಡಿ. ಫುಲ್ ಅಪ್ ಇದೆ ಇಲ್ಲಿ. ಅದೇ ಸ್ಲೋ ಆಗಿ ಬಂದ್ರೆ ಗೊತ್ತಾಗುತ್ತೆ, ಸಡನ್ ಆಗಿ ಬಂದ್ರೆ ನಿಜವಾಗ್ಲೂ ಗೊತ್ತಾಗಲ್ಲ ರೋಡು. ನೋಡಿ ಸ್ಟ್ರೈಟ್ ಹೋಗ್ಬಿಡ್ತೀರಾ, ಟರ್ನ್ ಮಾಡ್ಕೋಬೇಕು ಇಲ್ಲಿ. ಇಲ್ಲಿ ಮಾತ್ರ ಸ್ವಲ್ಪ ಹುಷಾರಾಗಿ ಬನ್ನಿ. ತುಂಬಾ ಡೇಂಜರಸ್ ಇದೆ ರೋಡ್ ಅದು. ಬಟ್ ಅಲ್ಲೆಲ್ಲೂ ಯಾವುದೇ ಬೋರ್ಡ್ ಹಾಕಿಲ್ಲ ಟರ್ನ್ ಇದೆ ಅಂತ. ಬಟ್ ಕೇರ್ಫುಲ್ ಆಗಿ ಬನ್ನಿ. ಎಕ್ಸಿಟ್ ಇದು, ಎಕ್ಸಿಟ್ ಅಲ್ಲಿ ಎಂಟ್ರಿ ಆಗಿದ್ದು. ಒಳಗಡೆ ಇರೋದಾ? ಕಾಡ್ ಒಳಗಡೆ ಇದೆ ದೇವಸ್ಥಾನ ಇದು. ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಹೋಗೋ ಜಾಗಕ್ಕಿಂತ ಹೋಗೋ ದಾರಿನೂ ಸೂಪರ್ ಆಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್. ಬೆಂಗಳೂರಲ್ಲಿ ಇದ್ದು ನಾವು ಈ ತರ ನೇಚರ್ ನೋಡಿಲ್ಲ ಅಂದ್ರೆ ಹೆಂಗೆ? ನಾವು ದುಡ್ಡುಕೋಟೆ ಎಲ್ಲೆಲ್ಲೋ ಹೋಗ್ತೀವಿ, 100 ಕಿಲೋಮೀಟರ್ 1000 ಕಿಲೋಮೀಟರ್ ಆಚೆ ಹೋಗ್ತೀವಿ. ಬಟ್ ಇಲ್ಲಿ ಬೆಂಗಳೂರಿಂದ ಜಸ್ಟ್ 30 ಕಿಲೋಮೀಟರ್ ದೂರದಲ್ಲಿ ಅಷ್ಟೇ ಇರೋದು. ಗಾಡಿ ರೋಡ್ ನೋಡಿ ಗೈಸ್ ಹೆಂಗೈತೆ, ಸ್ವಲ್ಪ ಹುಷಾರಾಗಿ ಬನ್ನಿ. ಅಂಸು ಅಪ್ಪು ಅಯ್ಯ, ಓಹೋ ಹತ್ತುತ್ತಾ ಇಲ್ಲ. ರೋಡ್ ಸ್ವಲ್ಪ ಕಷ್ಟ ಇದೆ. ಟೆಂಪಲ್ ಹತ್ರ ಗ್ರೌಂಡ್ ಕ್ಲಿಯರ್ ಸ್ವಲ್ಪ ಕಮ್ಮಿ. ಓಹೋ, ಅಲ್ಲೊಂದ್ ಗಾಡಿ ಹತ್ತುತ್ತಾನೆ ಇಲ್ಲ. ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಡ್ರೈವ್ ಮಾಡಿ. ರೋಡ್ ಅಷ್ಟೊಂದು ಸ್ವಲ್ಪ ಇಲ್ಲ, ಹುಷಾರಾಗಿ ಬನ್ನಿ. ನೋಡಿ ಹಿಂದೆ ಗಾಡಿ ಇರಂತ ಗಾಡಿ ಆ ಪಾಪ ಬರ್ತಾನೆ ಇಲ್ಲ ಗಾಡಿ. ಅದು ಮುಂದೆ ಹಿಂಗೈತೆ. ಅಲ್ಲಿ ಚೆನ್ನಾಗಿದೆ, ಇಲ್ಲಿ ಸ್ವಲ್ಪ ದೂರ ಒಂದು 200-300 ಮೀಟರ್ ರೋಡ್ ಸ್ವಲ್ಪ ಚೆನ್ನಾಗಿಲ್ಲ. ಹುಷಾರಾಗಿ ಡ್ರೈವ್ ಮಾಡ್ಕೊಂಡು ಬನ್ನಿ ಗಾಯ್ಸ್. ಇದೇ ನೋಡಿ ನಾವು ಬಂದಿರೋ ಪ್ಲೇಸು. ಸುತ್ತ ಬೆಟ್ಟ ಗುಡ್ಡ ಐತೆ, ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ನೋಡ್ತಾ ಇರ್ಬೋದು, ಫುಲ್ಲು ಪೀಸ್ಫುಲ್ ವಾತಾವರಣ ಗೈಸ್. ಫೈನಲಿ ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ನೋಡ್ತಾ ಇರ್ಬೋದು, ಪ್ಲೇಸ್ ತುಂಬ ಪೀಸ್ಫುಲ್ ಆಗೈತೆ ಗೈಸ್. ಇಲ್ಲಿ ಕರ್ನಾಟಕದಲ್ಲೇ ಇರೋ ಇಂಥ ವಿಶಿಷ್ಟ ವರಾಹಿ ದೇವಸ್ಥಾನದ ಬಗ್ಗೆ ನಿಮಗೆ ಗೊತ್ತಾ? ಹೇಳ್ತೀನಿ ಕೇಳಿ. ಇಲ್ಲಿನ ಇತಿಹಾಸ 2000 ವರ್ಷದ ಹಳೇ ಇತಿಹಾಸ ಇದೆಯಂತೆ. ಈ ದೇವಸ್ಥಾನದ ಬಗ್ಗೆ ಇನ್ನ ಸಂಪೂರ್ಣ ಮಾಹಿತಿ ತಿಳಿಸ್ತೀನಿ. ವರಾಹಿ ಅಂದ್ರೆ ವರಾಹ ಮುಖ ಮತ್ತು ಮಾನವ ಶರೀರವನ್ನು ಹೊಂದಿರುವಂತಹ ಶಕ್ತಿಶಾಲಿ ದೇವತೆ ಆಗಿರ್ತದೆ ಇದು. ಈ ದೇವಸ್ಥಾನ ಭೂಮಿಯ ಪಾತಾಳದ ಕೆಳಮಟ್ಟದಲ್ಲಿ ಇರೋದ್ರಿಂದ ಇದಕ್ಕೆ ಪಾತಾಳ ವರಾಹಿ ದೇವಸ್ಥಾನ ಎಂದು ಹೆಸರು ಬಂದಿದೆ ಗಾಯ್ಸ್. ಇಲ್ಲಿಗೆ ಬರ್ಬೇಕು ಅಂದ್ರೆ ನೀವು 10 ಗಂಟೆ ಮುಂಚೆನೆ ಬನ್ನಿ. ಯಾಕಂದ್ರೆ ಲೊಕೇಶನ್ ನ ತುಂಬಾ ಎಂಜಾಯ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಇದ್ದು ಆಮೇಲೆ ದೇವ್ರ ದರ್ಶನ ಮಾಡ್ಬೋದು. ಇವಾಗ ನಾವು ಬಂದಿ ಟೈಮು 11 ಕಾಲ ಆಗೈತೆ. ನಾವು ಅವಾಗ್ಲೇ ಬಂದೋ, ಇನ್ನ ದೇವಸ್ಥಾನ ಓಪನ್ ಆಗಿಲ್ಲ. ನೋಡಿ ಪೀಸ್ಫುಲ್ ಆಗೈತೆ ಪ್ಲೇಸ್. ನೋಡಿ ಗೈಸ್, ಸಖತ್ತಾಗೈತೆ ಗೈಸ್. ಇಲ್ಲಿ ವಿಶೇಷತೆ ಏನು, ಇಲ್ಲಿ ಯಾವಾಗ ಓಪನ್ ಇರುತ್ತೆ, ಎಲ್ಲ ದಿನ ಓಪನ್ ಇರಲ್ಲ. ಇಲ್ಲಿ ನೀವು ಯಾವಾಗ ಬಂದ್ರೆ ದರ್ಶನ ಮಾಡ್ಬೋದು ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀವಿ. ಮತ್ತೆ ಇಲ್ಲಿ ಬಸ್ ಮಾರ್ಗ ಕೂಡ ಇದೆ. ಅದು ಯಾವ ಬಸ್ಸು ಎಲ್ಲಿಂದ ಬರುತ್ತೆ ಅಂತ ಹೇಳ್ತೀವಿ. ವಿಡಿಯೋ ಕೊನೆ ತನಕ ನೋಡಿ ಗೈಸ್. ಕರ್ನಾಟಕದಲ್ಲೇ ಇರೋ ಇಂಥ ವಿಶಿಷ್ಟ ದೇವಸ್ಥಾನ ಬಗ್ಗೆ ನಿಮಗೆ ಗೊತ್ತಾ? ಈ ದೇವಸ್ಥಾನದ ಇತಿಹಾಸ 2000 ವರ್ಷಗಳ ಹಳೇ ಇತಿಹಾಸ ಇದೆಯಂತೆ. ನಾವು ಇವಾಗ ಪಾತಾಳ ವರಾಹಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾವು ಈ ಟೆಂಪಲ್ ಇರೋದು ಬೆಟ್ಟದ ಪಾತಾಳದ ಒಳಗಡೆ ಇದೆ ಗೈಸ್. ನೋಡಿ ಸುತ್ತ ಎಷ್ಟು ಚೆನ್ನಾಗಿದೆ ಲೊಕೇಶನ್.
ನಾವು ಫಸ್ಟ್ ಟೈಮ್ ಬಂದಿರೋದು ದೇವಸ್ಥಾನ. ವರಾಹಿ ದೇವಿ ಅಂದ್ರೆ ವರಾಹ ಮುಖನ ಹೊಂದಿರುವಂತಹ ದೇವರು ಇದು. ಈ ದೇವರನ್ನ ಅಲ್ಲಿ ಅಲ್ಲಿ ತೋರ್ಸೋದು ಆ ದೇವಸ್ಥಾನದಲ್ಲಿ ಪೂಜಿಸ್ತಾರೆ. ಮಾನವ ಶರೀರ ಶಕ್ತಿಶಾಲಿ ದೇವತೆ, ಸಪ್ತ ಮಾತೃಕೆಯನ್ನು ಹೊಂದಿರುವಂತಹ ದೇವಿ ಇದು. ನೋಡ್ತಾ ಇರ್ಬೋದು, ಇನ್ನ ಟೆಂಪಲ್ ಓಪನ್ ಇಲ್ಲ ಗೈಸ್. ಓಪನ್ ಆದ ತಕ್ಷಣ ಹೋಗಿ ಅಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ. ವಿಡಿಯೋ ಮಾಡೋ ಪರ್ಮಿಷನ್ ಇದ್ರೆ ವಿಡಿಯೋ ಮಾಡ್ತೀನಿ, ಇಲ್ಲ ಅಂದ್ರೆ ಹಂಗೆ ವಾಯ್ಸ್ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ನೋಡಿ, ಇದೇ ನಾವು ಬಂದಿರುವಂತಹ ಲಕ್ಷ್ಮೀ ದೇವರ ಟೆಂಪಲ್. ನೋಡೋಕ್ಕೆ ಚಿಕ್ಕದಾಗಿರ್ಬೋದು, ಆದರೆ ತುಂಬ ಚೆನ್ನಾಗಿದೆ ದೇವ್ರು ಮಾತ್ರ. ಇವಾಗ ಹಾಕ್ತೀನಿ ನೋಡಿ, ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ, ಹಾಗೆ ಕ್ಲಿಪ್ ಹಾಕ್ತೀನಿ ನೋಡಿ, ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ನೋಡಿ, ಇದೇ ದೇವಸ್ಥಾನ ಅದು ಇಲ್ಲಿ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ, ಆದರೂ ನಿಮಗೋಸ್ಕರ ಹೆಂಗೋ ಕದ್ದು ಮುಚ್ಚಿ ವಿಡಿಯೋ ಮಾಡಿದ್ದೀವಿ. ದೇವಸ್ಥಾನ ಓಪನ್ ಮಾಡ್ತಾ ಇದ್ದಾರೆ ಇವಾಗ. ಅದು 11:15 ಆಗಿತ್ತು. ನೋಡಿ, ದೇವ್ರ ದರ್ಶನ ಆಗುತ್ತೆ ಇವಾಗ. ಇದೇ ಲಕ್ಷ್ಮೀ ದೇವಿ ದೇವಸ್ಥಾನ. ಇದು ಮೇಲ್ಗಡೆ ಇರೋ ದೇವರು. ಇನ್ನೊಂದು ದೇವರು ಪಾತಾಳ ವರಹ ಅಂತ ಕೆಳಗಡೆ ಇದೆ. ನೋಡಿ, ಇವತ್ತು ಹಣ್ಣು ಕಾಯಿ ಪೂಜೆ ಏನೂ ಮಾಡ್ತಾ ಇಲ್ಲ, ಯಾಕಂದರೆ ಆಷಾಢ ಟೈಮಲ್ಲಿ ಈ ದೇವಿಗೆ ಹಣ್ಣು ಕಾಯಿ ಒಡೆಯಲ್ವಂತೆ, ಪೂಜೆ ಮಾಡಲ್ವಂತೆ. ನೋಡ್ತಿರ್ಬೋದು ಜನ, ಎಷ್ಟು ಜನ ಬಂದಿದ್ರು ಅಂದರೆ, ಆಷಾಢ ಆಗಿರೋದ್ರಿಂದ ಫುಲ್ ಜನ ಇದ್ದಾರೆ ಇಲ್ಲಿ. ಪ್ರತಿ ಶುಕ್ರವಾರ, ಶನಿವಾರ, ಭಾನುವಾರ ಜನ ಹಿಂಗೆ ಇರ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಮರದಲ್ಲಿ ಏನಾದರೂ ಹರಕೆ ಹೊತ್ಕೊಂಡಿದ್ರೆ ಈ ಮರದಲ್ಲಿ ಬಂದು ಈ ಥರ ಕಟ್ತಾರೆ ಅನಿಸುತ್ತೆ. ಮೋಸ್ಟ್ಲಿ ನಮಗೂ ಗೊತ್ತಿಲ್ಲ, ಇದೇ ಫಸ್ಟ್ ನೋಡಿರೋದಲ್ವಾ. ದರ್ಶನ ಎಲ್ಲ ಆಯಿತು, ಬಟ್ ಏನಪ್ಪ ಇಲ್ಲಿ ಫೋಟೋ ವೀಡಿಯೋ ತೆಗಿಯಂಗಿಲ್ಲ ಒಳಗಡೆ, ಅದಕ್ಕೆ ತೆಗ್ದಿಲ್ಲ ನಾವು. ಇಲ್ಲ ನಾನು ತೋರಿಸ್ತಿದ್ದೆ ಒಳಗಡೆ, ತೆಗೆದಿದ್ದೀನಿ, ತೋರಿಸ್ತೀನಿ. ಪೂಜೆ ಮಾಡೋದು ತೋರಿಸಿದ್ದೀನಿ. ಅಲ್ಲಿಂದ ಮತ್ತೆ ದೇವಸ್ಥಾನ ಇದೆ ಪಾತಾಳ ಲಕ್ಷ್ಮಿ ಅಂತ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ, ಇದು ವರಮಹಾಲಕ್ಷ್ಮಿ ಅಲ್ಲಿ ಮೇಲ್ಗಡೆ ಇರೋದು. ಮತ್ತು ಹಾಗೆ ಬಂದರೆ ಇಲ್ಲಿ ಸ್ವಲ್ಪ ಕೆಳಗಡೆ ಇದೆ, ಇಲ್ಲಿ ಪಾತಾಳದ ಲಕ್ಷ್ಮಿ ಅಂತ ಇದೆ ಅಂತ ಇಲ್ಲಿ. ಮೋಸ್ಟ್ಲಿ ಇಲ್ಲಿ ಬಂದು ಅರ್ಚಕರು ಪೂಜೆ ಮಾಡ್ತಾರೆ ಇಲ್ಲಿ. ಒಳ್ಳೇದು ಮಾಡಿದ್ರೆ ದೇವರು ಏನಂತಿಲ್ಲ. ನೋಡಿ, ಇದು ವರಾಹಿ ಲಕ್ಷ್ಮೀ ದೇವಸ್ಥಾನ ಟೆಂಪಲ್ ಅಂತ. ಇದು ಅದು ವಿಡಿಯೋ ಮಾಡಂಗಿಲ್ಲ, ಆದರೂ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೋಸ್ಕರ. ಮುಖ ಬಂದು ವರಾಹ ಮುಖ ಇದೆ, ನೋಡ್ಕೊಳ್ಳಿದೆ, ಕಾಣಿಸ್ತಿದ್ದೀರ, ಅದೇ ಸೇಮ್ ಅದೇ ಥರ ಇದೆ. ವಿಡಿಯೋ ಮಾಡೋಂಗಿಲ್ಲ, ಅರ್ಚಕರು ಬರ್ತಿದ್ದಾರೆ, ನಿಮ್ಗೆ ತೋರಿಸ್ಬೇಕಲ್ಲ ಅಂದ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೀನಿ. ಅಲ್ಲಿರೋದು ಲಕ್ಷ್ಮೀ ಟೆಂಪಲ್ ನೋಡ್ತಾ ಇರ್ಬೋದು. ಇದು ಪಾತಾಳ ವರಾಹಿ ದೇವಸ್ಥಾನ. ಅಲ್ಲಿ ನೋಡಿ ಗೈಸ್, ಅಲ್ಲಿ ಎಲ್ಲ ಏನಕ್ಕೆ ನಿಂತಿದ್ದಾರೆ ಅಂದರೆ, ಇದು ಪಾತಾಳ ವರಾಹಿ ದೇವಸ್ಥಾನ. ಅದು ಮನೆ ಕಟ್ಟಬೇಕು, ಏನಾದರೂ ಹರಕೆ ಇದ್ದರೆ ಅಲ್ಲಿ ಮಣ್ಣು ಸಿಗುತ್ತಂತೆ ಹಿಂದೆ, ಅದನ್ನ ಎತ್ಕೊಂಡು ಮನೇಲಿ ಬಿಟ್ಟು ಪೂಜೆ ಮಾಡಿದ್ರೆ ಏನು ಅಂದ್ಕೊಂಡಿರ್ತೀವಿ ಅದಾಗುತ್ತೆ ಅಂತ ಜನರ ನಂಬಿಕೆ. ಗೈಸ್, ದರ್ಶನ ಎಲ್ಲ ಆಯಿತು. ಮತ್ತು ನೀವೇನಾದರೂ ಇಲ್ಲಿಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ಫ್ರೈಡೇ, ಸಾಟರ್ಡೆ, ಸಂಡೇ ಅಂದರೆ ಶನಿವಾರ, ಭಾನುವಾರ ಮಾತ್ರ ಬರಬೇಕು. ಇಲ್ಲ ಅದು ಅವತ್ತು ಮಾತ್ರ ಓಪನ್ ಇರುತ್ತೆ. ಮತ್ತು ಈ ಆಷಾಢ ಟೈಮಲ್ಲಿ ಪೂಜೆ ಮಾಡೋ ಕಣ್ಣು ಕಾಯಿ ಪೂಜೆ ಇರಲ್ವಂತೆ. ಲೊಕೇಶನ್ ಮಾತ್ರ ಸೂಪರ್ ಆಗಿದೆ. ಇಲ್ಲಿಗೆ ಬಸ್ ವ್ಯವಸ್ಥೆ ಇದೆ ಮಾರ್ಕೆಟಿಂದ. 370 ಅಂತ ಏನು ಬರುತ್ತೆ ಇಲ್ಲಿ. ಬನ್ನೇರುಘಟ್ಟಕ್ಕೆ ಬಂದು ನೀವು ಅಲ್ಲಿಂದ ಆಟೋ ಮಾಡ್ಕೊಂಡು ಬರ್ಬೋದು. ಅಲ್ಲಿ ಒಂದು 12 ಕಿಲೋಮೀಟರ್ ಏನೋ ಆಗುತ್ತೆ ಮೋಸ್ಟ್ಲಿ ಇಲ್ಲಿಗೆ. ಬನ್ನಿ, ಚೆನ್ನಾಗಿದೆ ಮಾತ್ರ, ಲೊಕೇಶನ್ ಮಾತ್ರ ಸೂಪರ್ ಆಗಿದೆ. ಆಗ್ತೀವಿ ನೋಡಿ, ಎಂಜಾಯ್ ಮಾಡಿ. ಗಾಯ್ಸ್, ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಅಲ್ಲಿ. ಇವಾಗ ಮೊದಲೆಲ್ಲ ವಿಡಿಯೋ ಪರ್ಮಿಷನ್ ಇತ್ತು ಅನಿಸುತ್ತೆ, ಇವಾಗ ಹಾಕ್ಬಿಟ್ಟಿದ್ದಾರೆ ವಿಡಿಯೋ ಫೋಟೋ ಏನೂ ತೆಗಿಯಂಗಿಲ್ಲ ಅಂತ. ಜನ ಅಂತೂ ತುಂಬ ಜಾಸ್ತಿ ಇವಾಗಲೂ ಬರ್ತಾ ಇದ್ದಾರೆ. ನಮ್ಮದು ದರ್ಶನ ಆಯಿತು. ಹಂಗೆ ಸ್ವಲ್ಪ ಸಣ್ಣ ಕ್ಲಿಪ್ ಹಾಕಿದ್ದೀನಿ, ವಿಡಿಯೋ ನೋಡ್ಕೊಳ್ಳಿ. ಹಾಗೆ ಇಲ್ಲಿಂದ ಲೊಕೇಶನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ಶುಕ್ರವಾರ, ಶನಿವಾರ, ಭಾನುವಾರ ಮಾತ್ರ ದೇವಸ್ಥಾನ ಓಪನ್ ಇರುತ್ತೆ. ಬೇರೆ ದಿನ ಬಂದು ಹಿಂದೆ ಹೋಗ್ಬೇಡಿ. ಬಂದು ಚೆನ್ನಾಗಿದೆ ದೇವಸ್ಥಾನ, ದರ್ಶನ ಮಾಡ್ಕೊಂಡೋಗಿ. ಫ್ಯಾಮಿಲಿ ಜೊತೆ ಬನ್ನಿ, ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ನೆಕ್ಸ್ಟ್ ಇದೇ ಥರ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ.